ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ತುಂಗಭದ್ರಾ ಲಾರಿ ಚಾಲಕರು ಮತ್ತು ಕ್ಲೀನರ್ ಶ್ರೇಯ ಅಭಿವೃದ್ಧಿ ಸಂಘ ಕಚೇರಿಗೆ ಸೋಷಿಯಲ್ ಡೆಮಾಕ್ರಟಿಕ್ ಟ್ರೇಡ್ ಯೂನಿಯನ್ ಸಂಘದ ಮುಜಾಮಿಲ್ ಭೇಟಿ ನೀಡಿದರು. ಈ ವೇಳೆ ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಖಜಾಂಚಿ, ಹಿರಿಯ ಲಾರಿ ಚಾಲಕರು, ಮಾಧ್ಯಮ ಸಲಹೆಗಾರರು ಹಾಗೂ ಕ್ಲೀನರ್ಗಳು ಉಪಸ್ಥಿತರಿದ್ದರು. ಬಳಿಕ ಸೋಷಿಯಲ್ ಡೆಮಾಕ್ರಟಿಕ್ ಟ್ರೇಡ್ ಯೂನಿಯನ್ ಸಂಘಟನೆಯ ಅಧ್ಯಕ್ಷರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದು, ನಮ್ಮ ಸಂಘದ ಸದಸ್ಯತ್ವವನ್ನು ಪಡೆದುಕೊಂಡರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಲಾರಿ ಚಾಲಕರು ಹಾಗೂ ಕ್ಲೀನರ್ಗಳಿಗೆ ಅನೇಕ ಯೋಜನೆ ಅಡಿಯಲ್ಲಿ ಸೌಲಭ್ಯವನ್ನು ಒದಗಿಸಿಕೊಡುತ್ತೇವೆ ಅಂತ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಲಾರಿ ಚಾಲಕರಿಗೆ ಸದಸ್ಯತ್ವ ಕಾರ್ಡ್ಗಳನ್ನು ವಿತರಣೆ ಮಾಡಲಾಯಿತು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಇಲ್ಲಿ ನಾವು ಸೇರುವಂತ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಯೂನಿಯನ್ಗೆ ಹಿಂದಿನ 3 ತಿಂಗಳ ಹಿಂದೆ ಎಲ್ಲರೂ ಕೂಡ ಅಪ್ಲಿಕೇಶನ್ಗಳನ್ನು ಕೊಟ್ಟಿದ್ರಿ ನಮ್ಮ ಯೂನಿಯನ್ಗೆ ಜಾಯ್ನ್ ಆಗೋದಕ್ಕೆ. ಆ ಕಾರ್ಡ್ಗಳು ಬಂದು ಕೂಡ 2 ತಿಂಗಳಾಯ್ತು. ಸ್ವಲ್ಪ ತೊಂದರೆ ಇರೋದ್ರಿಂದ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಿರ್ಲಿಲ್ಲ. ಇವಾಗ ಕಾರ್ಡ್ಗಳನ್ನ ತಗೊಂಡ್ ಬಂದಿದ್ದೀವಿ. ಅದಕ್ಕೂ ಮುಂಚೆ ನಿಮಗೆ ಕಾರ್ಡ್ ಕೊಡೋದಕ್ಕೆ ಮುಂಚೆ ನಿಮಗೆ ಗೊತ್ತಾಗಬೇಕಾಗಿರೋದು ಏನಂತ ಹೇಳಿದ್ರೆ, ನಮ್ಮ ಯೂನಿಯನ್ ಏನು, ಯೂನಿಯನ್ ಸ್ಟ್ರಕ್ಚರ್ ಏನು, ಇದರ ಮುಂದಿನ ಕಾರ್ಯಗಳೇನು, ನಾವು ಏನ್ ಕೆಲಸ ಮಾಡ್ತಿದೀವಿ ಅನ್ನೋದು ನಿಮ್ಮ ತಲೆಯಲ್ಲಿದ್ರೆ ಅವಾಗ ನಮ್ಮ ಯೂನಿಯನ್ ಬಗ್ಗೆ ನಿಮಗೆ ಅಭಿಮಾನ ಹುಟ್ಟುತ್ತೆ. ನಮ್ಮ ಯೂನಿಯನ್ ಇದೆ ದೇಶಾದ್ಯಂತ ಕೆಲಸ ಮಾಡುತ್ತಿರುವಂತ ಒಂದು ಯೂನಿಯನ್. ರಾಜ್ಯದಲ್ಲಿ ದಾವಣಗೆರೆ ಬ್ರಾಂಚ್ ಇದು. ದಾವಣಗೆರೆಯಲ್ಲಿ ಈ ಬ್ರಾಂಚ್ ಇದೆ. ಈ ಬ್ರಾಂಚಿಂದ ನಮ್ಮ ಚಾಲಕರಿಗೋಸ್ಕರ ಒಂದು ಕೆಲವೊಂದು ಸ್ಕೀಮ್ಗಳನ್ನ ಕೊಡಿಸ್ತೇವೆ ಅಂತೇಳಿ ಬಂದಿದ್ದಾರೆ. ಈ ಮೊದಲೇ ಅವರೆಲ್ಲ ಬಂದು ನಮಗೆ ಇದ್ರ ಬಗ್ಗೆ ತಿಳಿಸೋಗಿದ್ರು. ಆದರೆ ಇದರಿಂದ ನಾವು ಮಾಹಿತಿಗಳು ಏನು ಬರ್ಬೋದು, ನಮ್ಗೆ ಇದರಿಂದ ಏನು ಸಿಗ್ಬೋದು, ಲಾಭಗಳು ಏನು ಸಿಗ್ಬೋದು ಅಂತ ತಿಳ್ಕೊಳಕ್ಕೋಸ್ಕರ ಅವರು ಅದ್ರ ವಿವರಣೆ ಮಾಡೋಕ್ಕೋಸ್ಕರ ಮತ್ತೊಂದು ಸರಿ ಬಂದಿದ್ದಾರೆ. ಅವ್ರಿಗೆ ನಾನು ತುಂಬುರದಿಂದ ಸ್ವಾಗತ ಕೊಡ್ತೀನಿ. ಇದರಿಂದ ನಮ್ಮ ಚಾಲಕರಿಗೆ ತುಂಬ ಫಾಯ್ದೆಗಳಿವೆ. ಇದೇನು ಸ್ವಂತ ಸಂಸ್ಥೆ ಏನಲ್ಲ, ಅದು ನಮ್ಮ ಚಾಲಕರಿಗೋಸ್ಕರ ಅವರು ಇದು ಮಾಡ್ತಾ ಇದ್ದಾರೆ. ಚಾಲಕರಿಗೂ ಉಪಯೋಗಗಳನ್ನು ಪಡ್ಕೊಳ್ಳೋಕ್ಕೆ ಭಾಳ ಪ್ರಯತ್ನ ಪಡುವಂಥ ಅವಶ್ಯಕತೆ ಏನಿಲ್ಲ. ಈ ಸಂಘದಲ್ಲಿ ಮೆಂಬರ್ಸ್ ಆದರೆ ಸಾಕು. ಆ ಸಂಘದಿಂದ ಅದೇ ರೀತಿ ನಮ್ಮ ಲಾರಿ ಚಾಲಕರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಒಂದು ಯೋಜನೆಯನ್ನು ಇಟ್ಕೊಂಡು ಈ ದಿನ SGTU ಅಂತೇಳಿ ಒಂದು ಏನು ಸಂಘ ಇದೆ, ಆ ಸಂಘದವರು ನಮ್ಮ ಸಂಘದ ಕಚೇರಿಗೆ ಆಗಮಿಸಿ ನಮ್ಮ ಲಾರಿ ಚಾಲಕರಿಗೆ ಹಲವಾರು ರೀತಿಯ ಯೋಜನೆಗಳನ್ನು ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮುಂದಿನ ದಿನಮಾನದಲ್ಲಿ ಯಾವುದೇ ಸರ್ಕಾರದಿಂದ ಬರುವಂತಹ, ರಾಜ್ಯದಿಂದ ಹಾಗೂ ಕೇಂದ್ರದಿಂದ ಬರುವಂತಹ ಏನೆಲ್ಲ ಸವಲತ್ತುಗಳಿದ್ದಾವೆ, ಯೋಜನೆಗಳಿದ್ದಾವೆ, ಅದರ ಬಗ್ಗೆ ಸವಿಸ್ತರವಾಗಿ ತಮಗೆ ಮಾಹಿತಿ ಕೊಡ್ತೀವಿ. ಆ ಮಾಹಿತಿಯ ಜೊತೆಗೆ ತಮಗೆ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಅವರು ನಮಗೆ ಭರವಸೆ ನೀಡಿ ಅವರ ಸಂಘಕ್ಕೆ ನಮಗೆಲ್ಲರೂ ಮೆಂಬರ್ ಆಗಿ ಸದಸ್ಯತ್ವವಾಗಿ ಅವರು ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ನಮ್ಮೆಲ್ಲರ ಕಡೆಯಿಂದ ಹೃದಯಪೂರ್ವಕ